ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ, ಇವತ್ತೇನು ಟ್ರೇಡಿಂಗ್ ಅದು ಮಾಡೋದಿರಲ್ಲ. ಸೊ ಟ್ರೇಡಿಂಗ್ ಸೆಟಪ್ ಏನೈತಲ್ಲ ಅದನ್ನ ಕ್ಲೀನ್ ಮಾಡೋದೈತಿ. ಸೊ ಅದನ್ನೊಂದು ಜಸ್ಟ್ ಒಂದು ವಿಲಾಗ್ ಟೈಪ್ ಮಾಡ್ತೀನಿ. ಸೊ ಇಷ್ಟ ಅದಲ್ಲಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಡೈಲಿ ನಾನು ಏನದ ಟ್ರೇಡಿಂಗ್ದು ಏನು ಇರ್ತೈತಲ್ಲ, ಸೊ ಡೈಲಿ ಟ್ರೇಡಿಂಗ್ದ ನಾನು ವಿಡಿಯೋ ನಾರ್ಮಲ್ ಆಗಿ ಹಾಕ್ತಿರ್ತೀನಿ. ಅದನ್ನು ವಿಲಾಗ್ ಟೈಪ್ ಮಾಡ್ಬೇಕನ್ನತ್ತೇನ. ಸೊ ಆ ರೀತಿ ಮಾಡಲಿ ಅಂತಂದ್ರೆ ನಿಮ್ದು ಸಪೋರ್ಟ್ ಬೇಕು. ಸೊ ನೀವೇನಾದರೂ ಅದಕ್ಕೆ ಕಮೆಂಟ್ ಆ್ಯಂಡ್ ಲೈಕ್ ಹಚ್ಚೋತೆಗೆ ಮಾಡ್ರಂತಾರೆ. ಸೊ ಅದು ಟೈಪ್ ವಿಲಾಗ್ ಟೈಪ್ ಮಾಡ್ಬೇಕನ್ನತ್ತೀನಿ. ಸೊ ಲೈಫ್ ಸ್ಟೈಲ್ ಆ್ಯಂಡ್ ಟ್ರೇಡಿಂಗ್ ಆ್ಯಂಡ್ ಜಿಮ್ ಆ್ಯಂಡ್ ಎಕ್ಸಸೈಸ್ ಈ ಟೈಪ್ ನಾನು ಮಾಡ್ಬೇಕನ್ನತ್ತೀನಿ. ಸೊ ಅದಕ್ಕೆ ನೀವು ಸಪೋರ್ಟ್ ಮಾಡ್ರಿ ಅಂದ್ರೆ ಮಾಡ್ತೀನಿ. ಸೊ ಈ ವಿಡಿಯೋಕ್ಕೆ ಯಾವ ರೀತಿ ನೀವು ರೆಸ್ಪಾನ್ಸ್ ಮಾಡ್ತಿರಲ್ಲ ಅದು ನೋಡ್ಕೊತ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನನ್ನ ಟ್ರೇಡಿಂಗ್ ಸೆಟಪ್ ಏನೈತಲ್ಲ, ಸೊ 1 ವೀಕ್ ಐತಲ್ಲ, ಈಗ ವಾಶ್ ಮಾಡಬೇಕೈತಿ. ವಾಶ್ ಅಂದ್ರೆ ಆ ರೀತಿ ಅಲ್ಲ, ಸೊ ಜಸ್ಟ್ ಒಂದು ಸ್ವಲ್ಪ ಕ್ಲೀನ್ ಮಾಡೋದೈತಿ. ಸೊ ಕ್ಲೀನ್ ಮಾಡ್ತೀನಿ. ಸೊ ಅದನ್ನ ಜಸ್ಟ್ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತಿದ್ದೆ. ಸೊ ಲೆಸ್ಟ್ ಸ್ಟಾರ್ಟ್ ದ ಕ್ಲೀನಿಂಗ್. ಇಲ್ಲಿ ನೋಡ್ರಿ ಸೆಟಪ್ ಏನು ಅಂದ್ರೆ ಅಷ್ಟೇನು ಗಲೀಜಾಗಿಲ್ಲ, ಬಟ್ ಇಲ್ಲಿ ನೋಡ್ರಿ ಸಣ್ಣಗೆ ಸ್ವಲ್ಪ ಧೂಳದು ಹರಿತೈತಿ. ಸೊ ಅದನ್ನ ಜಸ್ಟ್ ಕ್ಲೀನ್ ಮಾಡ್ಬೇಕನ್ನತ್ತೀನಿ. ಕ್ಲೀನ್ ಆ್ಯಂಡ್ ಇವನ್ನೆಲ್ಲ ಸ್ವಲ್ಪ ಯಾವ ರೀತಿ ಅಂತಂದ್ರೆ ಇದೈತಿಲ್ಲ ಡಿ ಮಾಡ್ತಾ ತಂದಿದ್ದೀನಿ. ಸೊ ಇದನ್ನ ಹಿಡಿದು ಇವನ್ನೆಲ್ಲ ವಾಶ್ ಮಾಡ್ಬೇಕಂತ ಅಂದ್ಕೊಂಡೀನಿ. ವಾಶ್ ಅಂದ್ರೆ ಆ ರೀತಿ ಎಲ್ಲ ಮನೆ ತಪ್ಪು ತಿಳ್ಕೊಬೇಡ್ರಿ. ಸೊ ಜಸ್ಟ್ ಕ್ಲೀನ್ ಮಾಡ್ಬೇಕನ್ನತ್ತೀನಿ. ಸೊ ಕ್ಲೀನ್ ಮಾಡಿ ಆ್ಯಂಡ್ ಈ ಎಲ್ಲ ಸೆಟಪ್ನ ಬರೋಬ್ಬರಿ ಜೋಡಿಸಿ ಆ್ಯಂಡ್ ಮತ್ತು ಆ್ಯಸ್ ಇಟ್ ಈಸ್ ನಾಳೆ ಮಾರ್ನಿಂಗ್ ಏನು ಟ್ರೇಡ್ ಮಾಡೋಕ್ಕೆ ರೆಡಿ ಆಗೋಂಗೆ ಮಾಡಿಡ್ತೀನಿ. ಫಸ್ಟ್ ಈ ಟೇಬಲ್ ಸ್ವಚ್ಛ ಮಾಡೋಣ. ಯಾಕಂದರೆ ಈ ಟೇಬಲ್ ಸ್ವಚ್ಛ ಮಾಡಿದ್ರೆ ಇಲ್ಲಿರೋ ಏನು ಸಾಮಾನು ಅದಲ್ಲ, ಸೊ ಇಲ್ಲಿ ಶಿಫ್ಟ್ ಮಾಡಿ ಆಮೇಲೆ ಈ ಟೇಬಲ್ನ ಸ್ವಚ್ಛ ಮಾಡೋಕ್ಕೆ ಬರ್ತೈತಿ. ಸೊ ಫಸ್ಟ್ ಈ ಟೇಬಲ್ನ ಸ್ವಚ್ಛ ಮಾಡ್ತೀನಿ. ಇವೇನದಾವಲ್ಲ ಇವು ತೆಗೆದಿಟ್ಟು ಚೇರ್ ಮೇಲೆ ಇಡೋನು. ಚೇರ್ ಒಂದು ತೊಗೋದೈತಿ. ಸೊ ಇದನ್ನ ಕಂಫರ್ಟೇಬಲ್ ಇರೋಂಗಿಲ್ಲ, ಇದನ್ನೇ ಯೂಸ್ ಮಾಡುತ್ತೆ. ನಂದು ಆಲ್ರೆಡಿ ಒಂದು ಚೇರ್ ಇತ್ತು, ಸೊ ಕುಷನ್ ಅದ, ಬಟ್ ಅಲ್ಲಿ ಏನಾಗೈತೆ ಅನ್ಕಂಫರ್ಟೇಬಲ್, ಹೀಟ್ ಜಾಸ್ತಿ ಆಗ್ತೈತೆ ಅದ್ರ ಸಂಬಂಧ ಅದನ್ನ ಯೂಸ್ ಮಾಡೋದು ಕಮ್ಮಿ ಮಾಡಿ ಇದು ನಾರ್ಮಲ್ ಚೇರೇ ಯೂಸ್ ಮಾಡ್ತೀನಿ. ಸೊ ಈಗ ಒಂದು ತರೋದೈತಿ ಗೇಮಿಂಗ್ ಚೇರ. ಸೊ ಗೇಮಿಂಗ್ ಚೇರ್ ತಂದಮೇಲೆ ನಾನು ಗೇಮಿಂಗ್ ಚೇರ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ಇದನ್ನ ಇಡೋಣ. ಆ್ಯಂಡ್ ನಮ್ದೇನೈತಲ್ಲ ಇದು ವಸ್ತ್ರ, ಸೊ ಇದರಿಂದ ಪೂರ್ತಿ ಕ್ಲೀನ್ ಮಾಡೋದೈತಿ. ಸೊ ಜಸ್ಟ್ ಇದು ಸ್ವಲ್ಪ ಕ್ಲೀನ್ ಆಗೈತಿ. ಒಂದು ಸೆಕೆಂಡ್ ಲ್ಯಾಪ್ಟಾಪ್ನ ಓಪನ್ ಮಾಡಿ ಮೇನ್ ಇಲ್ಲೇ ಧೂಳು ಅಟ್ಕಾಸ್ತೈತಿ. ಸೊ ಇದನ್ನ ಕ್ಲೀನ್ ಮಾಡ್ಕೊತಿದ್ರೆ ಸೊ ಚಲೋ ಇರ್ತೈತಿ. ಸ್ಕ್ರೀನ್ ಮೇಲೆ ಡಸ್ಟ್ ಭಾಳ ಬರ್ತೈತಿ. ಇವು ಎಲ್ಲ ಕ್ಲೋಸ್ ಇರ್ತಾವೆ, ಬಟ್ ಆದ್ರೂ ಡಸ್ಟ್ ಹೆಂಗೆ ಬರ್ತೈತಿ ಗೊತ್ತಿಲ್ಲ, ಡಸ್ಟ್ ಬರ್ತಿರ್ತೈತಿ. ಸೊ ಇದನ್ನ ಜಸ್ಟ್ ಕ್ಲೀನ್ ಆಗೈತಿ. ಆ್ಯಂಡ್ ಒಂದು ಸೆಕೆಂಡ್ ಆನ್ ಆಯ್ತಿದ. ಇದನ್ನ ಸ್ಲೀಪ್ ಮೋಡ್ದಾಗ ಹಾಕೋಣ, ಯಾಕಂದರೆ ಇವತ್ತೇನು ಆನ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ. ಶಟ್ ಡೌನ್. ಮೇನ್ ಏನಿರೋದು ಅಂದ್ರೆ ವರ್ಕ ಇಲ್ಲೇ ಐತಿ. ಯಾಕಂದ್ರೆ ಈ ವಯರೆಲ್ಲ ತೆಗೆದು ಆಮೇಲೆ ಮತ್ತೆ ಕನೆಕ್ಟ್ ಮಾಡ್ಬೇಕು. ಸೊ ನಾನು ಆ ರೀತಿ ಏನು ಮಾಡೋದಿಲ್ಲ, ಯಾಕಂದ್ರೆ ವಯರ್ ಒಂದು ಕನೆಕ್ಟ್ ಇದು ಮಾಡಿ ಅಂದ್ರೆ ಮತ್ತೆಲ್ಲ ಸೆಟಪ್ ಮಾಡ್ಬೇಕಾಗ್ತೈತಿ. ಜಸ್ಟ್ ಮೇಲಿಂದ ಏನು ಡಸ್ಟ್ ಐತಲ್ಲ ಅದನ್ನ ಕ್ಲಿಯರ್ ಮಾಡ್ತೀನಿ. ಇದ್ರ ಮೇಲೆ ಬುಕ್ ಐತಿ. ನಾ ಈ ಬುಕ್ದಾಗ ಡೈಲಿ ಏನೇನು ಟ್ರೇಡ್ ಮಾಡ್ತಾರಲ್ಲ ಅದನ್ನೆಲ್ಲ ಬರೀತೀನಿ. ಸರಿ ಮಾಡಿ. ಸೊ ಇದ್ರೆಲ್ಲ ಬರ್ತಿರ್ತೀನಿ, ಏನೇನು ಟ್ರೇಡ್ ಮಾಡ್ತೀನಲ್ಲ ಅದನ್ನೆಲ್ಲ ಇದ್ರಾಗ ಬರ್ತಿರ್ತೀನಿ. ಮೇನ್ ಲ್ಯಾಪ್ಟಾಪ ಇಲ್ಲಿ ಐತಿ. ಸೊ ಇದನ್ನು ಕ್ಲೀನ್ ಮಾಡೋದು. ಈ ಲ್ಯಾಪ್ಟಾಪ್ ಸ್ಕ್ರೀನ್ ಏನಿರ್ತದಲ್ಲ, ಸೊ ಸ್ಕ್ರೀನ್ ಮೇನ ಆ್ಯಂಡ್ ಇದ್ರದ್ದೇನು ಕೀಪ್ಯಾಡ್ ಇರ್ತದಲ್ಲ, ಕೀಪ್ಯಾಡ್ದಾಗ ಡಸ್ಟ್ ಹೋತಂದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿರ್ತದ. ಸೊ ಅದಕ್ಕೆ ಪೂರ್ತಿ ಅದನ್ನು ಕ್ಲೀನ್ ಮಾಡಬೇಕು. ಇದ್ರಾಗ ಬಾರ್ಬೇಕಾಗ್ತದೆ ಏನೈತಲ್ಲ, ಇದು ಎಕ್ಸ್ಟ್ರೀಮ್ ನಮಗೆ ಯೂಸ್ ಇಲ್ಲ, ಜಸ್ಟ್ ಫಾರ್ ಸೇಕ್ ಅಂತ ಇಟ್ಟಿದ್ದೆ. ತೊಗೊಂಡೇ ಬಂದಿದೆ. ಯಾಕಂದ್ರೆ ನಾನು ಆಲ್ಮೋಸ್ಟ್ ವರ್ಕ್ ಮಾಡೋದು
ಮೌಸ್ ಮೇಲೆ ವರ್ಕ್ ಮಾಡ್ತೀನಿ. ಸೊ ಇದೇನು ಅವಶ್ಯಕತೆ ಇಲ್ಲ, ಬಟ್ ತೊಗೊಂಡೇನಿ. ಸೊ ಅದನ್ನ ಯೂಸ್ ಮಾಡಿದ್ರೆ ಇರಬಾರ್ದು ಅಂತ ತೊಗೊಂಡಿದ್ದೀನಿ. ಇದೇನಲ್ಲ ಮೇನ್ ಡಸ್ಟ್ ಹೋಗ್ಬಾರ್ದು ಮಷಿನ್ ಒಳಗೆ. ಎಲೆಕ್ಟ್ರಿಕಲ್ ಏನಾದ್ರು ಡಸ್ಟ್ ಎಷ್ಟು ಹೋಗ್ತಿಲ್ಲ ಅಷ್ಟು ಹಾಳಾಗ ಚಲೋ. ಸೊ ಅದಕ್ಕೆ ಡಸ್ಟ್ ಕ್ಲಿಯರ್ ಮಾಡ್ಕೊಂಡು ಇದಕ್ಕೆ ಮತ್ತೆ ಇನ್ನೊಂದು ಏನೈತಿ, ಈ ಟೇಬಲ್ಗೆ ನೀರು ಹಚ್ಚಿ ಒರ್ಸಾಕ್ ನಡೆದಾಗ ಅಂತ ಅವ್ರು ಹೇಳ್ಯಾರ. ನೀರು ಹಚ್ಚಿ ಒರ್ಸಿದಂದ್ರೆ ಅದ ಉದ್ಕೋತೈತಿ ಅಂತೇಳಿ, ಮಟ್ಯಾಗ ಚಲೋ ಆಗ್ತೈತೆ. ಸೊ ನೀರು ಹಚ್ಚಿ ಒರ್ಸೋದಿಲ್ಲ, ಜಸ್ಟ್ ಕ್ಲೀನ್ ಆ್ಯಂಡ್ ಯೂಸ್, ಸಿಂಪಲ್. ಈ ಸ್ಕ್ರೀನ್ ಏನಿತ್ತಲ್ಲ, ಸೊ ಈ ಸ್ಕ್ರೀನ್ ತಂದಾದ ಏನು ಯೂಸ್ ಆಗಿತ್ತು ಅಂದ್ರೆ ನಮಗೆ ವೈಡರ್ ರೇಂಜ್ ಅಂದ್ರೆ ಸ್ಕ್ರೀನ್ ನಮ್ಮ ಚಾರ್ಟ್ ಏನಿರ್ತವಲ್ಲ ಅವನ್ನ ವೈಡ್ ಆ್ಯಂಗಲ್ ನೋಡ್ಬೋದ. ವೈಡ್ ಆ್ಯಂಗಲ್ ವೈಡ್ ಇತ್ತು ಒಳಗೆ ನೋಡ್ಬೋದ. ಸೊ ನೋಡಾದ್ರೆ ಏನಾಗೈತಿ, ಸ್ವಲ್ಪ ನಿಮ್ಗೆ ಎಂಟ್ರಿ ಮಾಡೋಕ್ಕೆ ಎಕ್ಸಿಟ್ ಮಾಡೋಕ್ಕೆ ಅನುಕೂಲ ಆಗ್ತೈತಿ. ಯಾಕಂದ್ರೆ ಚಾರ್ಟ್ ನೀವು ಎಷ್ಟು ವೈಡರ್ ಪ್ರಕಾರ ನೋಡ್ತಿರಲ್ಲ, ದೊಡ್ಡ ಸೈಜ್ ಇರೋದು. ಸೊ ನಿಮ್ಗೆ ಲೆವೆಲ್ಸ್ ಗೊತ್ತಾಗ್ತದೆ. ಮೊಬೈಲ್ದಾಗ ಆ ರೀತಿ ಲೆವೆಲ್ಸ್ಗಳು ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಯಾಕಂದ್ರೆ ಸ್ಮಾಲ್ ಸ್ಕ್ರೀನ್ ಇರ್ತೈತಿ, ಅದು ನಮ್ಗೆ ಐಡಿಯಾ ಬರೋದಿಲ್ಲ. ಬಟ್ ವೈಡರ್ ಸ್ಕ್ರೀನ್ ಇತ್ತಂದ್ರೆ ಪೂರ್ತಿ ಐಡಿಯಾ ಬರ್ತೈತಿ. ಮೇನ್ ಮೌಸ್ ಒರೆಸ್ಬೇಕಂದ್ರೆ ಇವರಿಂದ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಮಾಡ್ತಾವ. ಇದನ್ನ ಭಾಳ ಚಲೋ ಇರ್ಬೇಕು. ನಾವು ಲಾಸ್ಟ್ ವೀಕ್ ಲೆಸನ್ ಮಾಡಿದ್ದೆ, ಬಟ್ ಅದೇನು ಬ್ಲಾಗ್ ಅದು ಮಾಡೋಕ್ಕಿಲ್ಲ. ಬಟ್ ಈ ಸಲ ಒಂದು ಐಡಿಯಾ ಬಂದ ಮಾಡೋಣ ಅಂತೇಳಿ. ಸಂಡೇ ಇದೆ ಆ್ಯಂಡ್ ಎಲ್ಲರೂ ನೋಡ್ಬೋದು. ಇದು ನನ್ನ ಈ ಥರ ಯೂಸ್ ಮಾಡ್ತೀನಿ. ಇದನ್ನ ಫೋಟೋ ತಮ್ಮನೇಲಿ ಹಾಕೋದು ನಮ್ದು ಯೂಸ್ ಮಾಡ್ತೀನಿ. ಹಸಿರಾಗೈತಿ, ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಕೆ ಆಮೇಲೆ ಕ್ಲೀನ್ ಮಾಡ್ತೀನಿ. ಒಂದು ಸ್ವಲ್ಪ ಡ್ರಾಪ್ ಹಾಕಿ ಒಂದು ಲಿಕ್ವಿಡ್ ಐತಿ ಅದನ್ನ ಹಾಕಿ ಮಿಕ್ಸರ್ ಮಾಡ್ತೀನಿ. ಸೊ ಅದನ್ನ ನೀವು ಅಪ್ಡೇಟ್ ಮಾಡ್ತೀನಿ. ನೋಡಿ ಈಗ್ರೆ ಇಷ್ಟ ಕ್ಲೀನ್ ಆಗೈತಿ. ನೋಡೋಣ ಇನ್ನೂ ಏನಾದರೂ ಇದ್ರೆ ಕ್ಲೀನ್ ಮಾಡಿ ನಾಳೆಗೆ ರೆಡಿ ಮಾಡಿ ಇಡ್ತೀನಿ. ಬೈ ಗೈಸ್. ಇದು ನೋಡ್ರಲ್ಲ ಯಾವ ರೀತಿ ಡಸ್ಟ್ ಆಗ್ತಂತೇಳಿ. ಸೊ ಡೈಲಿ ವರ್ಕ್ ಮುಗಿದಾದ್ಮೇಲೆ ಒಂದು ಸ್ವಲ್ಪ ಹಸನ್ ಮಾಡ್ಕೊತಿರ್ಬೇಕು. ಬಟ್ ನಾನೇನು ಮಾಡ್ತೀನಿ, ವೀಕ್ಲಿ ಒಮ್ಮೆ ನೋಡ್ತೀನಿ. ಯಾಕಂದರೆ ಡೈಲಿ ಆ ರೀತಿ ಏನು ಡಸ್ಟ್ ಆಗೋದಿಲ್ಲ, ಬಟ್ ವೀಕ್ಲಿ ಕ್ಲೀನ್ ಮಾಡ್ಕೊತಿದ್ರೆ ಚಲೋ ಅನ್ನಿಸ್ತೈತಿ. ಇದನ್ನು ಬಂದ್ ಮಾಡಿರೋಣ, ಅವಶ್ಯಕತೆ ಏನಿಲ್ಲ ಈಗ. ಸೊ ಬಟನ್ನು ಆಲ್ರೆಡಿ ಬಂದ್ ಅದಾವ, ಲೈಟಸ್ಟ್ ಬಂದ್ ಮಾಡಿ ಕ್ಲೋಸ್ ಮಾಡೋಣ. ಬಾಯ್ ಗೈಸ್.